ಇದು ಒಂದು ಗ್ರಹ. ಯಾವ ಗ್ರಹ ಇದು? ಮಧ್ಯದಲ್ಲಿ ಇನ್ನೊಂದು ಗೆರೆ ಹೇಳಿದ್ನಲ್ಲಪ್ಪ, ಅದೇನು? ಸಮಭಾಜಕರು. 0 ಡಿಗ್ರಿನಲ್ಲಿ ಇರುತ್ತಲ್ಲ, ಒಬ್ಬರು ಹೇಳ್ರಿ. ಸಮಭಾಜಕ ವೃತ್ತ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದಾವೆ? 7 ಖಂಡಗಳು. ಎಷ್ಟು? 7. ಅತ್ಯಂತ ದೊಡ್ಡ ಖಂಡ? ಏಷ್ಯಾ ಖಂಡ. ಚಿಕ್ಕದು ಯಾವ್ದು? ಆಸ್ಟ್ರೇಲಿಯಾ. ಚಿಕ್ಕದು ಆಸ್ಟ್ರೇಲಿಯಾ. ನಮ್ಮ ದೇಶ ಯಾವ ಖಂಡದಲ್ಲಿ ಬರುತ್ತೆ? ಏಷ್ಯಾ ಖಂಡ. ಏಷ್ಯಾ ಖಂಡದ ಯಾವ ದಿಕ್ಕಿಗೆ? ದಕ್ಷಿಣ. ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿಗೆ ಬರುತ್ತದೆ ಭಾರತ. ಈಗ ಇಲ್ಲಿ ಬರ್ರಿ, ಭೂಮಿ ಮೇಲೆ ಭಾರತ ಎಲ್ಲಿ ಬರುತ್ತೆ? ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ. ನೋಡ್ರು, ಇಲ್ಲೇ ಇರೋದು ನಮ್ಮ ರಾಷ್ಟ್ರ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ. ಇಲ್ಲಿ ಅಕ್ಷಾಂಶ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತಲ್ವೇನಪ್ಪ? Yes, ma'am. ಭಾರತದ ದಕ್ಷಿಣದ ತುದಿ 6 ಡಿಗ್ರಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಎಲ್ಲಿಂದ? 6 ಡಿಗ್ರಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ದ್ವೀಪ ಪ್ರದೇಶಗಳಿವೆ. ದ್ವೀಪ ಪ್ರದೇಶಗಳಿದಾವೆ. ಇಲ್ಲಿ ಒಂದು ದ್ವೀಪ ಇದೆ, ಇಲ್ಲೂ ದ್ವೀಪ ಇದೆ. ಈ ಕಡೆ ಇರೋ ದ್ವೀಪ ಪ್ರದೇಶ ಇರೋದು ದ್ವೀಪ ಪ್ರದೇಶ. ಅದು ಜಲಭಾಗ ಹೇಳ್ತಿದ್ದೀವಿ. ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ಇರೋದಿಲ್ಲ. ಅದರ ತುದಿ ಸ್ಟಾರ್ಟ್ ಹೋಗೋದೆ ಎಷ್ಟು ಡಿಗ್ರಿಯಿಂದ? 6 ಡಿಗ್ರಿಯಿಂದ. ಕೆಲವರು ಏನಂತ ಹೇಳ್ಕೊಂಡ್ಬಿಡ್ತಾರೆ ಗೊತ್ತಾ? ಇಲ್ಲಿಂದ ತಗೊಳ್ತಾರೆ. ಕನ್ಯಾಕುಮಾರಿ ಇದೆಯಲ್ಲ ದಕ್ಷಿಣದ ಭಾಗದಲ್ಲಿ, ಆದ್ರೆ ಕನ್ಯಾಕುಮಾರಿ ಕರೆಕ್ಟ್ ಆಗಿ ದಕ್ಷಿಣ ತುದಿ ಇದೆ. ಆ ತುದಿನೇ ಭಾರತದ ಅಕ್ಷಾಂಶ ಸ್ಟಾರ್ಟ್ ಆಗೋದು ಅಂತ ಅನ್ಕೊಳ್ತಾರೆ. ಅದಲ್ಲ, ಎಲ್ಲಿಂದ? ಈ ದ್ವೀಪ ಭಾಗಗಳು ಕೂಡ ಭಾರತಕ್ಕೆ ಸೇರಿರೋದ್ರಿಂದ ನಮಗೆ ಅಂಡಮಾನ್ ದಿ ಗ್ರೇಟ್ ನಿಕೋಬಾರಿನ ದಕ್ಷಿಣದ ತುದಿ ಇದೆಯಲ್ಲ, ಆ ತುದಿನೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 6ರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 6 ಡಿಗ್ರಿಯಿಂದನೇ ಭಾರತ ಏನಾಗುತ್ತೆ? ಆರಂಭ ಆಗುತ್ತೆ. ಇನ್ನು ಈ ಕಡೆ ಬರ್ರಿ, ಇಲ್ಲಿಗೆ 37 ಡಿಗ್ರಿ ಅಕ್ಷಾಂಶಗಳ ನಡುವೆ ಕಂಡುಬರುತ್ತೆ. 6ರಿಂದ 37 ಡಿಗ್ರಿ ಅಕ್ಷಾಂಶಗಳು. ಇಲ್ಲಿ ರೇಖಾಂಶಕ್ಕೆ ಬರ್ರಿ, 97 ಡಿಗ್ರಿಯಿಂದ 68 ಡಿಗ್ರಿ. ಇದು ರೇಖಾಂಶ. ನೆನ್ಪಿಟ್ಕೊಳ್ಳಿ, ಇದು ರೇಖಾಂಶಕ್ಕೆ, ಇದು ಅಕ್ಷಾಂಶ. ಹೀಗೆ ನಿಮಗೆ ಭೂಗೋಳದಲ್ಲಿ ಒಂದು ಮೊದಲನೇ ಚಾಪ್ಟರ್ ಇಟ್ಟಿದ್ದಾನೆ. ಅದು ನಿಮ್ಮ ಭಾಗ 1ರಲ್ಲಿ ಅಧ್ಯಾಯ ಎಷ್ಟಾಗುತ್ತೆ? 10. ಕರೆಕ್ಟ್. ಅಧ್ಯಾಯ 10 ಅಂತಿದೆ. ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು. ಇಲ್ಲಿ ಭಾರತದ ಸ್ಥಾನ ಭೌಗೋಳಿಕವಾಗಿ ಎಲ್ಲಿದೆ ಅನ್ನೋದನ್ನ ನೀವು ಭೂಮಿ ಮೇಲೆ ನೋಡ್ಕೊಂಡ್ರಿ ಅಲ್ಲಪ್ಪ. ಈ ಭೂಮಿಯನ್ನ, ಭಾರತವನ್ನ ವಿವಿಧ ಹೆಸರುಗಳಿಂದ ಕರೀತಾರೆ. ಭಾರತವನ್ನ ವಿವಿಧ ಹೆಸರುಗಳು. ಒಂದನೇದು
ಹಾ, ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ. ದ್ವೀಪ. ಇಲ್ಲಿ ಪರ್ಯಾಯ ದ್ವೀಪ ಅಂತ ಕರೆಯೋದು ಫಸ್ಟ್ ನೋಡ್ಕೊಳ್ಳೋಣ, ಆಮೇಲೆ ಉಪಖಂಡ ನೋಡ್ಕೊಳ್ಳೋಣ. ಇಲ್ಲಿ ಜಲಭಾಗ ಇದೆ. ಹಾ, ಇಲ್ಲಿ ಇಲ್ಲಿನೂ ಜಲಭಾಗ, ಇಲ್ಲಿನೂ ಜಲಭಾಗ. ಇಲ್ಲಿ ಇರೋದು ಯಾವುದು? ಅರಬ್ಬಿ ಸಮುದ್ರ. ಇಲ್ಲಿ ಯಾವ್ದಿದೆ? ಬಂಗಾಳಕೊಲ್ಲಿ. ಇಲ್ಲಿ ಇದು ಮಹಾಸಾಗರ. ಇದು ಮಹಾ ಸಾಗರ. ಇಲ್ಲಿ ಭೂಭಾಗ ಇದೆ. ಈ ಭಾಗದಲ್ಲಿ ಜಲಭಾಗ. ಜಲಭಾಗ ಇದೆ. ಹೀಗೆ ಮೂರು ಕಡೆ ನೀರಿದ್ದು ಒಂದು ಕಡೆ ಭೂಮಿ ಇದ್ರೆ ಏನಂತ ಕರೀತಾರೆ? ಕಡೆ ನೋಡ್ಕೊಳ್ರಿ, ಇನ್ನೊಂದ್ಸರಿ ಗಮನಿಸಿ, ಎಂದೂ ಮರಿಬಾರ್ದು. ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ ಎಂದು ಮರಿಬಾರ್ದು ಅಂದ್ರೆ ನೀವು ಗಮನಿಸ್ಕೋಬೇಕು. ಇಲ್ಲಿ ಅಮ್ಮ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಬಂಗಾಳಕೊಲ್ಲಿ. ಈ ಭಾಗದಲ್ಲಿ ಇದು ಮಹಾಸಾಗರ. ಭಾರತಕ್ಕೆ ಮೂರು ಕಡೆಗೂ ಏನಿದೆ? ಜಲ ಇದೆ. ಒಂದು ಕಡೆ ಮಾತ್ರ ಭೂಮಿ ಇದೆ. ಅದಕ್ಕೆ ಅದನ್ನ ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ದ್ವೀಪ ಅಂತ ಕರೀಲಿಕ್ಕೆ ನೋಡ್ರಿ, ಎರಡು ಕಡೆ ನೀರಿದ್ದು ಮಧ್ಯ ವಾಸಸ್ಥಾನ ಇದ್ರೆ, ಭೂಭಾಗ ಇದ್ರೆ ಅದನ್ನು ಏನಂತ ಕರೀತಾರೆ? ದ್ವೀಪ ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ಇಲ್ಲಿ ಎರಡು ಕಡೆಗೂ ದ್ವೀಪ ಇದೆ ಮತ್ತೆ ಭಾರತಕ್ಕೆ, ಅಲ್ವಾ? ಇಲ್ಲಿ ಯಾವ್ದು ಇರೋದು? ಅವಾಗ ಹೇಳಿದ್ರಲ್ಲ, ಇಲ್ಲಿರೋದು ಇಲ್ಲಿರೋದು ಯಾವ್ದು? ಅರೆ ಯಾವ್ದಿದೆ? ಯಾಕೆ ಮರಿತಿದ್ದೀರಿ? ಇದು ಲಕ್ಷದ್ವೀಪ ಇದೆ, ಇಲ್ಲಿ ಅಂಡಮಾನ್ ನಿಕೋಬಾರ್ ಇದೆ. ಅರ್ಥ ಆಗ್ತಿದ್ಯಾ? ಈಗ ಪರ್ಯಾಯ ದ್ವೀಪ ಅಂದ್ರೆ ಗೊತ್ತಾಗ್ತಿದ್ಯಾ? ಈ ಎರಡು ದ್ವೀಪಗಳ ನಡುವೆ ಮತ್ತೆ ಜಲಭಾಗ ಬರ್ತಿದೆ, ಈ ಕಡೆ ಭೂಭಾಗ ಬರ್ತಾ ಇದೆ. ಇದು ವಿಶೇಷವಾಗಿ ತನ್ನದೇ ಆದ ವೈವಿಧ್ಯತೆಗಳಿಂದ ಕೂಡಿರುವಂತದ್ರಿಂದ ಭಾರತವನ್ನ ಒಂದು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಇದು ಅರ್ಥ ಆಯ್ತೇನ್ರ? ಬರ್ಕೊಳ್ಳಿ. ಈಗ ಮೂರು ಕಡೆ ನೀರಿನಿಂದ ಆವರಿಸಿದ್ದು, ಮೂರು ಕಡೆ ನೀರಿನಿಂದ ಆವರಿಸಿದ್ದು, ಒಂದು ಕಡೆ ಜಲಭಾಗ ಇರೋದ್ರಿಂದ, ಒಂದು ಕಡೆ ಭೂಭಾಗ ಇರೋದ್ರಿಂದ, ಒಂದು ಕಡೆ ಭೂಭಾಗ ಇರೋದ್ರಿಂದ ಅದನ್ನ ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ಈಗ ಉಪಖಂಡ ಅಂದ್ರೆ ಏನ್ ಮತ್ತೆ? ಉಪಖಂಡ ವಾಯುಗುಣ, ಪ್ರಾಣಿ ವರ್ಗ, ಹೀಗೆ ಒಂದು ಖಂಡ ಹೊಂದಿರಬೇಕಾದ ಎಲ್ಲ ಒಂದೇ ಒಂದು ಖಂಡದಲ್ಲಿರಬೇಕಾದ ಎಲ್ಲ ಲಕ್ಷಣಗಳು ನಮ್ದೊಂದೇ ರಾಷ್ಟ್ರದಲ್ಲಿರೋದ್ರಿಂದ ಅದನ್ನ ಏನಂತ ಕರೀತಾರೆ? ಉಪಖಂಡ. ಭಾರತವು ಯಾಕೆ ಇದು ಮಾಡ್ತಾರೆ? ಮಿಸ್ ಮಾಡ್ಕೊಂಡ್ರೆ ಭಾರತವು ಒಂದು ಖಂಡ ಹೊಂದಿರಬೇಕಾದ
ಗುಣಲಕ್ಷಣಗಳನ್ನು ಬಹುತೇಕ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಭಾರತವನ್ನು ಶಿಲ್ಪ ಬರೀತಾಳೇನ್ಮ ಭಾರತವನ್ನು ಒಂದು ಉಪಖಂಡ ಅಷ್ಟೇ. ಅರ್ಥ ಆಯ್ತೇನ್ರು? ಈಗ ಇವೆರಡು ಶಬ್ದ ನೀವು ಎಂದಾದ್ರೂ ಮರೆಯಂಗಿಲ್ಲ. ಯಾಕೆ ಪರ್ಯಾಯ ದ್ವೀಪ ಅಂತ ಭಾರತವನ್ನು ಕರೀತಾರೆ, ಯಾಕೆ ಉಪಖಂಡ ಅಂತ ಕರೀತಾರೆ ಅಂದ್ರೆ ನೀವು ಹೇಳಬೇಕು. ಅರ್ಥ ಆಯ್ತಾ? ಆಮೇಲೆ ಈಗ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಗೊತ್ತಾಯ್ತು. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾನೆ, ಭಾರತದ ನೆರೆಹೊರೆಯ ರಾಷ್ಟ್ರಗಳು, ಭಾರತದ ನೆರೆಹೊರೆಯ ರಾಷ್ಟ್ರಗಳು ಈಗ ಹೇಳ್ತಾ ಹೋಗ್ರಿ ಯಾವ್ಯಾವ್ದೆಲ್ಲ ಬರ್ಬಹುದು ಅಂತ ಗುರುತಿಸ್ತೀರ. ಒಬ್ರು ಬಂದ ಹೇಳ್ತೀನಿ, ಹಂಗೆ ಗುರುತು ಮಾಡ್ತಾ ಹೋಗ್ರಿ. ಹೊಸಾನ ನೀವು ಅವಳಿಗೆ ಹೆಲ್ಪ್ ಮಾಡ್ಬೇಕು, ಹಾಗೆ ಕುತ್ಕೊಂಡಿರ್ತಾರೆ. ನಿನ್ಗೆ ಗೊತ್ತಿರೋ ಫಸ್ಟ್ ಮಾಡಿ ಹೇಳೋಣ. ನಿಮ್ಗೆ ಗೊತ್ತಿಲ್ಲ ಆಮೇಲೆ ಹೇಳ್ತೇನೆ. ಅಲ್ಲಲ್ಲ, ಶ್ರೀಲಂಕಾ ಇರ್ಬೋದು. ಹಾ, ಶ್ರೀಲಂಕಾ ಅಂತ ಬರೀ, ಇಲ್ಲಿ ಬರೀ ಹೊರಗೆ. ಪಾಕಿಸ್ತಾನ, ನೆಕ್ಸ್ಟ್ ಪ್ರಿಯಾ ಪ್ರಿಯಾ ಬರೀತಾರೆ. ಇಲ್ಲಿ ಪರವಾಗಿಲ್ಲ ಬರೀ. ಇನ್ನು ಸ್ವಲ್ಪ ಮೇಲೆ ಮೇಲೆ ಅಮ್ಮ. ಅಲ್ಲಿ ಮೊದಲನೇ ಅಲ್ಲಲ್ಲ ಬಿಡು, ಅಲ್ಲಲ್ಲ ನೇಪಾಳ ಅಲ್ಲಿ ಬರಲ್ಲ. ಒಬ್ಬೊಬ್ಬರು ಗುರ್ತು ಮಾಡುವೆ ಬನ್ನಿ. ಅಲ್ಲಿಗೆ ಬಾರ್ಡರ್ಗೆ ಇದೆ ನೇಪಾಳಮ್ಮ ಭಾರತಕ್ಕೆ. ನಾವು ಅವರು ವಾಯುಬಾಯಿ. ಯಾಕೆ ಹೇಳ್ರಿ, ಬಾರ್ಡರ್ಗೆ ಇದಾರೆ ಅವರು. ನಾವು ಬಾರ್ಡರ್ಗೆ ಕರೆಕ್ಟ್ ಅಟ್ಯಾಚ್ ಇದಾರೆ ನೇಪಾಳ. ಮತ್ತೆ ಬಾ ನೆಕ್ಸ್ಟ್ ಬರಿ 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 ಬೇಗ ಬಾ ಪರಿಮಳ. ಏನದು ಸಾಮ್ರಾಜ್ಯ ಅದು. ಯಾವ್ದು ನೋಡ್ಕೊಂಬಂದಪ್ಪ? ಬಾಂಗ್ಲಾ, ಮತ್ತೊಂದು ಇದು ಎರಡಿದಾವೆ. ಭೂತಾನ್, ಮಯನ್ಮಾರ್, ಮತ್ತೊಂದು ಭೂತಾನ್. ಬಾ ಕೊಡೋಣ. ಅಲ್ಲೇನ್ ಬರ್ತಿದ್ರು? ಕನ್ಯಾಕುಮಾರಿ. ಕನ್ಯಾಕುಮಾರಿ ನಮ್ಮ ರಾಜ್ಯದಲ್ಲಿ ಇರೋದು. ಏನಿಲ್ಲ ಸ್ವಲ್ಪ ಬಂಗಾಳ ಮಾಡಲ್ಲ. ಕೆಳಗೆ ಕೆಳಗೆ ಇನ್ನು ಸ್ವಲ್ಪ ಕೆಳಗೆ ಅಲ್ಲಿ ಮತ್ತೆ ನೇಪಾಳ ಮಧ್ಯದಲ್ಲಿ
1947ರವರೆಗೆ ಭಾರತ ಸ್ವತಂತ್ರ ಸಿಗುವ ತನಕನು ಅದು ಒಂದೇ ರಾಷ್ಟ್ರ ಆಗಿತ್ತು. ಆಮೇಲೆ ತನ್ನ ಒಕ್ಕೂಟವನ್ನ ಏನ್ ಮಾಡ್ದು, ಎರಡ್ ಕಡೆ ಮಾಡ್ಕೊಂಡು ಒಂದೇ ಆಗಿತ್ತು, ಒಂದೇ ರಾಷ್ಟ್ರ, ಅಖಂಡ ರಾಷ್ಟ್ರ ಆಗಿತ್ತು. ಆಮೇಲೆ ರಾಷ್ಟ್ರ ಏನಾಯ್ತು, ಇಬ್ಬಾಗ ಆಗತ್ತೆ. ಹಂಗೆ ಇಬ್ಬಾಗ ಆದಾಗ ಭಾರತದ ವಾಯುವ್ಯ ಭಾಗಕ್ಕೆ ಒಂದು ರಾಷ್ಟ್ರವನ್ನ ನಾವು ಹಂಚ್ಕೊಟ್ಟಿದ್ದೀವಿ. ಯಾವ್ದದು ಹಂಚ್ಕೊಡ್ತೀವಿ ನಾವು, ನಮ್ಮ ರಾಷ್ಟ್ರದಿಂದ ಅದನ್ನ ಹಂಚ್ಕೊಟ್ಟಿದ್ದೀವಿ. ಮೊದಲು ನಮ್ಮ ರಾಷ್ಟ್ರದಲ್ಲೇ ಇತ್ತು. 1947 ನಂತರ ಅದಕ್ಕೆ ಆ ರಾಷ್ಟ್ರನ ಇಬ್ಬಾಗ ಮಾಡಿ ಎರಡು ರಾಷ್ಟ್ರ ಆಗುತ್ತೆ ಭಾರತ. ಅದು ನೋಡಿ ಮೇಲೆ ಸ್ವಲ್ಪ ವಾಯುವ್ಯ ಭಾಗ ಅಂತ ಹೇಳಿದೆ. ಯಾವ್ದು ಅಲ್ಲಮ್ಮ, ನೀವು ಮರ್ತ್ಬಿಟ್ಟಿದ್ದೀರಾ? ಹೆಂಗದು ಪಾಕಿಸ್ತಾನ ಮೇಲೆ ಭಾರತದಲ್ಲಿ ಇರೋದು ಈ ಕಡೆ ಅಮ್ಮ. ಅದನ್ನ ನಾವು ಬಿಟ್ಕೊಂಡಿದ್ದೇವೆ. ಈಗ ಸ್ವತಂತ್ರ ಪಡ್ಕೊಂಡಾಗ ರಾಷ್ಟ್ರ ಅಖಂಡತೆಯನ್ನು ಕಳ್ಕೊಂಡು ಇಬ್ಬಾಗ ಆಗುತ್ತೆ. ಒಂದು ಭಾರತದ ಒಕ್ಕೂಟ, ಇನ್ನೊಂದು ಪಾಕಿಸ್ತಾನದ ಒಕ್ಕೂಟ. ಭಾರತದ ಬಹುತೇಕ ರಾಜಮನೆತನಗಳು ಭಾರತದ ಒಕ್ಕೂಟಕ್ಕಾದ್ರೂ ಸೇರ್ಕೊಳ್ಬಹುದು, ಪಾಕಿಸ್ತಾನದ ಒಕ್ಕೂಟಕ್ಕಾದ್ರೂ ಸೇರ್ಕೊಳ್ಬಹುದು. ಎರಡು ರಾಷ್ಟ್ರ ಆಗ್ಬಿಟ್ಟಿದೆ. 47ರವರೆಗೂ ಅದೇನಾಗಿತ್ತು, ಒಂದೇ ರಾಷ್ಟ್ರಮ್ಮ. ನಾವು ಎಲ್ಲ ಭಾರತೀಯರು. ಈಗ ಹಂಗಿಲ್ಲ, ಅವ್ರು ಏನಾಗಿದ್ದಾರೆ, ಪಾಕಿಸ್ತಾನಿಯರವರು. ನಾವೇನಾಗಿದ್ದೀವಿ, ತನ್ನ ಅಖಂಡತೆಯನ್ನ ಕಳ್ಕೊಳ್ಳುತ್ತೆ. ಮಹಮ್ಮದ್ ಅಲಿ ಜಿನ್ನಾ ಬರ್ಕೊಳ್ಳಿ. ಭಾರತದ ಇಬ್ಬಾಗ ಆಗಿ ಎರಡು ರಾಷ್ಟ್ರ ಆಗ್ಲಿಕ್ಕೆ ಮುಸ್ಲಿಂ ಲೀಗ್ನ ಮಹಮ್ಮದ್ ಅಲಿ ಜಿನ್ನಾ ಕಾರಣರಾಗ್ತಾರೆ. ಮಹಮ್ಮದ್ ಅಲಿ ಜಿನ್ನಾ ಕಾರಣರಾಗ್ತಾರೆ. ರಾಷ್ಟ್ರ ಇಬ್ಬಾಗ ಆಗ್ತದೆ. ಒಂದು ಭಾರತ, ಮತ್ತೊಂದು ಪಾಕಿಸ್ತಾನ ಅಂತ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಹೆಚ್ಚು ಸಮಸ್ಯೆ ಆಗ್ತಿರೋದೇ ಯಾವ ರಾಷ್ಟ್ರಗಳ ನಡುವೆ. ಯಾಕಂದ್ರೆ ನಮ್ಮ ರಾಷ್ಟ್ರನೇ ಅದು ಇಬ್ಬಾಗ ಆಗಿದೆ. ಮುಸ್ಲಿಮ್ಸಿಗಂತಾನೆ ಒಂದು ರಾಷ್ಟ್ರವನ್ನ ನಾವು ಬಿಟ್ಕೊಟ್ಬಿಟ್ಟಿದ್ದೇವೆ ಇಲ್ಲಿ ಹಿಂದೂಗಳಿಗೆ ಅಂತ. ಹಾಗಂತಂದು ಇಲ್ಲಿ ಹಿಂದೂಗಳು ಮಾತ್ರ ಇದ್ದೀವ, ಇಸ್ಲಾಂ ಧರ್ಮೀಯರು ಮಾತ್ರ ಅದರ ಎಲ್ಲ ಮತ್ತು ನಾವು ಹೊಂದಾಣಿಕೆ ಮೇಲೆ ಎಲ್ಲ ಒಟ್ಟಿಗೆನೆ ಇದ್ದೀವಿ. ನಾವು ಸರ್ವಧರ್ಮ ಸಮನ್ವತೆಯನ್ನು ಕಾಣುವಂತ ರಾಷ್ಟ್ರ ನಮ್ದು. ನಮ್ಮಲ್ಲಿ ತುಂಬಾನೇ ಧರ್ಮಕ್ಕೆ ಪ್ರಾತಿನಿಧ್ಯತೆಯನ್ನು ಕೊಡುತ್ತೆ. ಅದಕ್ಕೆ ಧಾರ್ಮಿಕ ಸ್ವಾತಂತ್ರ್ಯತೆಯನ್ನ ಮೂಲಭೂತ ಹಕ್ಕಾಗಿ ನಾವು ಪಡ್ಕೊಂಡಿದೀವಿ. ಹಂಗಾಗಿ ನಾವು ಯಾವುದೇ ಧರ್ಮೀಯರಿರ್ಬೋದು, ಎಲ್ಲರಿಗೂ ನಾವು ಅವಕಾಶವನ್ನ ಕೊಡ್ತೀವಿ. ಹಾಗಾಗಿ ಇದನ್ನ ಮರಿಬೇಡಿ. ಇನ್ನು ಮತ್ತೊಂದು ಪ್ರಮುಖ ನೆರೆಯ ರಾಷ್ಟ್ರ ಅಂದ್ರೆ ಅಫ್ಘಾನಿಸ್ತಾನ. ಈಗ ಬರುತ್ತೆ ಅಫ್ಘಾನಿಸ್ತಾನ, ಆಯ್ತಾ. ನೆಕ್ಸ್ಟ್ ನೇಪಾಳು. ನಮ್ಮ ಬಾರ್ಡರ್ಗೆ ಅಂಟ್ಕೊಂಡು ಅಲ್ಲೇ ಇತ್ತು ಕರೆಕ್ಟ್ ಆಗಿ ನೇಪಾಳ. ಅದಕ್ಕೆ ನೇಪಾಳಿಯನ್ಸ್ ಭಾರತೀಯರು ಬಾಯಿ ಅಂತ ಹೇಳ್ಕೊಳ್ತೀವಿ. ನಾವು ಬಾಯಿ ಅಂದ್ರೆ ಈ ಬಾಯಿ ಅಲ್ಲ, ಈ ಬಾಯಿ ಅಣ್ಣತಮ್ಮರು ಅಂತ ಗೊತ್ತಾಯ್ತಾ ಇಲ್ಲಿ ಹಿಂದಿ. ಹಾಗಾಗಿ ಇನ್ನು ಇಲ್ಲಲ್ಲ ಚೀನಾ, ನಮ್ಮ ಕಡೆ ಇಲ್ಲಿ ಚೀನಾ. ಭೂತಾನ್ ಇಲ್ಲಲ್ಲ, ಇಲ್ಲಿ ಭೂತಾನ್ ಆಯ್ತೇನಪ್ಪ. ಮಯನ್ಮಾರ್ ಈ ಕಡೆ ಬರುತ್ತೆ. ಬಾಂಗ್ಲಾ ಈ ಸೆಂಟ್ರಿಗೆ ಕರೆಕ್ಟ್ ಆಗಿ ಬರುತ್ತೆ, ಬಾಂಗ್ಲಾದೇಶ. ಇನ್ನು ಇಲ್ಲಿ ಬರೋದು ಶ್ರೀಲಂಕಾ. ನೋಡ್ಕೊಂಡ್ರ? ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪಾಕಿಸ್ತಾನ ಇಲ್ಲಿ ಬರ್ತದ, ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಮಯನ್ಮಾರ್ ಇವೆಲ್ಲ ಭಾರತದ ನೆರೆಹೊರೆಯ ರಾಷ್ಟ್ರಗಳು. ಗುರ್ತು ಮಾಡ್ಲಿಕ್ಕೆ ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ನೀವು ನಾಳೆ ಹೋಮ್ವರ್ಕ್ಗೆ ಭಾರತದ ನಕ್ಷೆ ಬರೆದು, ಭಾರತದ ಚಂದನ ಬರ್ಕೊಳಪ್ಪ, ಭಾರತದ ನಕ್ಷೆ ಬರೆದು ನೆರೆಹೊರೆಯ ರಾಷ್ಟ್ರಗಳನ್ನು
ಗುರುತಿಸಿ. ನಾಳೆ ಹೋಮ್ವರ್ಕ್ಗೆ ಮ್ಯಾಪ್ ಬರೆದು ನೀವು ಅವೆಲ್ಲವುಗಳನ್ನು ಗುರುತಿಸಬೇಕು. ಹಾಗೇನೆ ಭೂಮಿಯ ಚಿತ್ರ ಬರೆದು ಭಾರತದ ಭೌಗೋಳಿಕ ಸ್ಥಾನವನ್ನು ಗುರುತಿಸಿ. ಭೌಗೋಳಿಕ ಸ್ಥಾನವನ್ನ ಗುರುತಿಸಿ. ಹಾಗೆಯೇ ಭಾರತವನ್ನ ಒಂದು ಉಪಖಂಡವೆನ್ನಲು ಕಾರಣವೇನು? ಭಾರತವನ್ನು ಉಪಖಂಡವೆಂದು ಕರೆಯಲು ಕಾರಣವೇನು? ಹಾಗೆಯೇ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಹೇಗೆ? ಪರ್ಯಾಯ ದ್ವೀಪವಾಗಿದೆ ಹೇಗೆ? ಈಗ ಇನ್ನೊಂದು ಫಲಿತಾಂಶ ಅಂದ್ರೆ ಇದರಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಅಥವಾ ಪ್ರಾಕೃತಿಕ ಲಕ್ಷಣಗಳು. ಪ್ರಾಕೃತಿಕ ಲಕ್ಷಣಗಳು ಅಥವಾ ಭೌಗೋಳಿಕ ಲಕ್ಷಣಗಳಂದ್ರು ಒಂದೇ. ನೆನ್ಪಿಟ್ಕೊಳ್ಳಿ, ಮರಿಬಡಿದು. ಬಹಳ ಮಕ್ಕಳು ಅದನ್ನ ಪ್ರಾಕೃತಿಕ ಲಕ್ಷಣ ಅಂತ ಕೇಳಿದ್ರೆ, ಭೌಗೋಳಿಕ ಲಕ್ಷಣ ಅಂತ ಕೇಳಿದ್ರೆ ವ್ಯತ್ಯಾಸ ಮಾಡ್ತಾ ಇರ್ತಾರೆ. ಎರಡೂ ಒಂದೇ ಅವಾಗಲಿ. ಅದು ಯಾವ ರೀತಿಯ ಪ್ರಕೃತಿಯನ್ನ ಹೊಂದಿದೆ, ಲಕ್ಷಣವನ್ನ ಹೊಂದಿದೆ ಅಂತ. ಇನ್ನು ಜನಸಂಖ್ಯೆಗೆ ಬರ್ರಿ. ಭಾರತ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಎರಡನೇ ಸ್ಥಾನದಲ್ಲಿ. ಕರೆಕ್ಟ್. ಫಸ್ಟ್ನೇ ಸ್ಥಾನದಲ್ಲಿ ಚೀನಾ ಇದೆ. ಜನಸಂಖ್ಯೆಯಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದ್ರೆ ಭಾರತ 2011 ಜನಗಣತಿಯಲ್ಲಿ 121 ಕೋಟಿ ಇತ್ತು ಜನಸಂಖ್ಯೆ. 121 ಕೋಟಿ. ಈಗ 145 ಕೋಟಿ ಆಗಿದೆ. ಭಾರತದ ಜನಸಂಖ್ಯೆ ದಶಕದಿಂದ ದಶಕಕ್ಕೆ ಏನಾಗ್ತಿರುತ್ತೆ? ಜಂಪ್ ಆಗ್ತಾನೆ ಇದೆ ಅಮ್ಮ. ಜನಸಂಖ್ಯೆ ಏನಾಗ್ತಿದೆ? ಜಾಸ್ತಿನೇ ಆಗ್ತಿದೆ. ಅದಕ್ಕೆ ಕುಟುಂಬ ಕಲ್ಯಾಣ ಇಲಾಖೆ ಒಂದು ಇದನ್ನ ಕೊಟ್ಟಿದೆ, ಸ್ಲೋಗನ್ ಅನ್ನ. ಏನ್ ಗೊತ್ತಾ? ಮೊದಲಿತ್ತು ನಾವಿಬ್ಬರು ನಮಗಿಬ್ಬರು ಅಂತ. ಈಗ ನಾವಿಬ್ಬರು ನಮಗೆ ಒಬ್ಬರು ಅಂತ. ಹಾಗೆ ಮಾಡ್ಕೊಂಡಿದ್ದೆ ಆದ್ರೆ ಜನಸಂಖ್ಯೆಯನ್ನ ನಾವು ನಿಯಂತ್ರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಜನಸಂಖ್ಯೆ ಈ ರೀತಿ ತೀವ್ರ ವೇಗದಲ್ಲಿ ಹಬ್ತಾ ಹೋದ್ರೆ, ಹೆಚ್ಚುತ್ತಾ ಹೋದ್ರೆ ಜನಸಂಖ್ಯಾ ಸ್ಫೋಟ ಆಗ್ತದೆ. ಜನಸಂಖ್ಯೆ ಅತಿ ವೇಗವಾಗಿ ಬೆಳವಣಿಗೆ ಹೊಂದಿದ್ರೆ ಜನಸಂಖ್ಯೆ ಏನಾಗುತ್ತೆ? ಸ್ಫೋಟ ಆಗ್ತದೆ. ಆಗ ಜನರಿಗೆ ಏನೇನ್ ತೊಂದರೆ ಆಗ್ಬೋದು? ಊಟ ಸಿಗಲ್ಲ, ಮೊದಲು ಅದ್ರ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ನೀರ್ ಸಿಕ್ಕೋದಿಲ್ಲ. ಆಮೇಲೆ
ವಸತಿ ಪ್ರಾಬ್ಲಮ್ ಆಗ್ತದೆ, ನಿಮಗೆ ಸಿಗುವಂತಹ ಸೌಲಭ್ಯಗಳು ಎಲ್ಲಾ ರೀತಿ ಹಾ ಶೈಕ್ಷಣಿಕವಾಗಿ ನಿರುದ್ಯೋಗ ಉಂಟಾಗತ್ತೆ, ಆರ್ಥಿಕ ಸಮಸ್ಯೆ ಬರುತ್ತೆ, ಉದ್ಯೋಗ ಸಮಸ್ಯೆ, ಬಡತನ ಬರುತ್ತೆ. ಅರ್ಥ ಆಗ್ತಿದ್ಯಾ ನೋಡಮ್ಮ? ಎಲ್ಲಾ ಕ್ಷೇತ್ರಗಳಲ್ಲಿಯೂ ಎಲ್ಲಾ ಚಟುವಟಿಕೆಗಳಲ್ಲಿಯೂ ಕೊರತೆ ಉಂಟಾಗ್ತದೆ. ಉದಾಹರಣೆಗೆ ನನಗೆ 5 ಮಕ್ಕಳು ಇರೋದಕ್ಕೂ ಒಂದೇ ಮಗು ಇರೋದಕ್ಕೂ ಬಹಳಷ್ಟು ಹಾಗೇನೆ ಈಗ ನೀವು ಈ ತರಗತಿಯಲ್ಲಿ ಜನಸಂಖ್ಯೆ ಏನಾಯ್ತು? ಜಾಸ್ತಿ ಆಯ್ತು. ಹಾಗಾಗಿ ನಿಮ್ಮನ್ನ ಆರೈಕೆ ಮಾಡುವಲ್ಲಿ ನಾವೇನಾಗ್ಬಿಡ್ತೀವಿ ಅವಾಗ ಕಡಿಮೆ ಆಗ್ಬಿಡ್ತೀವಿ. ಎಲ್ಲರನ್ನು ಒಂದೇ ತರ ಆರೈಕೆ ಮಾಡ್ಲಿಕ್ಕೆ ಸಮಯ ಹಿಂಗೆ ನೀವು ಬರೀ ಇಲ್ಲೇ ಗಮನಿಸ್ರಿ. ಭಾರತದ ಜನಸಂಖ್ಯೆ ಜಾಸ್ತಿ ಆಗಿತ್ತಂತ ಹೋಲಿಸ್ಕೋಬೇಕಂದ್ರೆ ನಿಮ್ ಕ್ಲಾಸ್ ರೂಮ್ ನೋಡ್ರಿ ಒಂದೇ ಸಾಕು. ಓ ಭಾರತದ ಜನಸಂಖ್ಯೆ ಏನಾಗಿದೆ? ಅದಕ್ಕೆ KBS ಮಕ್ಕಳ ಸಂಖ್ಯೆ ಏನಾಗ್ಬಿಟ್ಟಿದೆ? ಆದ್ರೂ ನೀವು ಜಾಸ್ತಿ ಆದ್ರೂ ಜ್ಞಾನವನ್ನ ಪಡೆದುಕೊಳ್ಳುವಲ್ಲಿ ಯಾವುದೇ ರೀತಿ ಬೀಳಬಾರ್ದು. ನೀವು ಯಾವ್ದೇನಾದ್ರು ಕೊರತೆ ಉಂಟಾಗಲಿ ಪರವಾಗಿಲ್ಲ, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಜ್ಞಾನ ಹೊಂದಿದ್ರೆ ಮನುಷ್ಯ ದುಡ್ಡುಗಳಲ್ಲಿ ಬಿಟ್ರು ಏನ್ ಮಾಡ್ತೀರ? ಬದುಕನ್ನು ನಡೆಸ್ತೀರ ಅಲ್ವೇನಪ್ಪ? ಹಾಗಾಗಿ ನೀವು ಜ್ಞಾನ ಪಡ್ಕೊಳ್ಳೋದಕ್ಕೆ, ಓದ್ಲಿಕ್ಕೆ, ಬರೀಲಿಕ್ಕೆ, ನೀವು ಬುದ್ಧಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ, ಶಕ್ತಿ ಬರ್ಲಿಕ್ಕೆ ನಿಮ್ಗೆ ಇದೇನು ಸಮಸ್ಯೆ ಇಲ್ಲ ಅಲ್ವಾ? ಏನಾದ್ರು ಸಮಸ್ಯೆ ಅನ್ಸುತ್ತಾ? ಅನ್ಸುತ್ತೆ ಸಹಜ. ಅದ ಈಗ ಒಂದು ಕೊಠಡಿಯಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಹೆಚ್ಚಾಗಿದೆ, ವಿದ್ಯಾರ್ಥಿಗಳ ಸಂಖ್ಯೆ ಏನಾಗೋಗ್ಬಿಟ್ಟಿದೆ? ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ನೋಡಿ ಗೊತ್ತಾಗ್ತದೆ ಭಾರತದ ಜನಸಂಖ್ಯೆ ಆಟೋಮೆಟಿಕ್ ಆಗಿ ಏನಿದೆ? ಜಾಸ್ತಿ ಇದೆ ಅಂತ ನೆನ್ಪಿಟ್ಕೊಂಡಿದ್ರಿ. ಗೊತ್ತಾಗ್ತಿದ್ಯಾ? ನೋಡ್ರಿ ಎಷ್ಟು ಬೇಗ ಹೋಗ್ತಾ ಇದೆ. ಅಷ್ಟು ಕೋಟಿ ಜನ ಇದೀವಮ್ಮ. ನಮ್ಮ ಮನೆಗಳಲ್ಲಿ 2-3 ಜನ ಇದ್ರೇನೆ ಎಷ್ಟೋ ಕೆಲಸಗಳಲ್ಲಿ ಇನ್ನೊಂದರಲ್ಲಿ ಎಷ್ಟೋ ಸಮಸ್ಯೆಗಳು ಬರ್ತಿರುತ್ತೆ. ನಾವು 4 ಜನ ಇದ್ದೀವಿ, ಆದ್ರೆ ಇಡೀ ಭಾರತದಲ್ಲೇ ನಾವು ಅಷ್ಟೊಂದು ಜನ ಇದ್ದೀವಿ ಅಂದ್ರೆ ಎಷ್ಟೆಷ್ಟು ಸಮಸ್ಯೆಗಳು ಬರಬಹುದು ಅಲ್ವಾ? ಪ್ರಪಂಚದ ಹೋಲಿಸ್ಕೊಂಡ್ರೆ ಅಲ್ಲಿ ಏನೇನು ಸಮಸ್ಯೆಗಳು ಬರ್ತವೆ. ಅದಕ್ಕೆ ಎಲ್ಲಾ ಸಮಸ್ಯೆಗಳು ಈಗ ಭಾರತ ಏನ್ ಮಾಡ್ತಾ ಇದೆ? ಎದುರಿಸ್ತಾ ಇದೆ. ವಿಶ್ವದಲ್ಲಿ ಜಾಗತಿಕ ಮಟ್ಟದಲ್ಲಿಯೇ ಹಲವಾರು ಸಮಸ್ಯೆಗಳಿದಾವೆ. ಹಾಗಂದ್ರೆ ಅಷ್ಟೇ ಅಲ್ಲ, ಭಾರತವೂ ಕೂಡ ತನ್ನದೇ ಆದ ಸಮಸ್ಯೆಗಳನ್ನ ಹೊಂದಿದೆ. ಅದು ನೆಕ್ಸ್ಟ್ ನಿಮಗೆ 10th ಅಲ್ಲೇ ಸಿಲೆಬಸ್ ಇದೆ ಅಮ್ಮ. ಯಾವ್ಯಾವ ಮಕ್ಕಳು ಏನೇನು ಸಮಸ್ಯೆ ಆಗ್ತಿದೆ, ಯಾವ್ಯಾವ ಸವಾಲುಗಳನ್ನೇ ಭಾರತ ಎದುರಿಸ್ತಾ ಇದೆ. ಭಾರತ ಹೆಂಗಂತ ಹೇಳ್ತಾರೆ ಗೊತ್ತಾ? ಅವನು ಸಂಪದ್ಭರಿತ ಸಂಪನ್ಮೂಲಗಳನ್ನ ಒಳಗೊಂಡಿರುವಂತಹ ರಾಷ್ಟ್ರ ಅಂತ ಹೇಳ್ತಾನೆ. ಸಂಪದ್ಭರಿತ ಸಂಪನ್ಮೂಲಗಳನ್ನು ಒಳಗೊಂಡಿರುವ ಶ್ರೀಮಂತ ರಾಷ್ಟ್ರ, ಆದರೆ ಬಡ ಜನರಿಂದ ಕೂಡಿದೆ ಅಂತ ಹೇಳ್ತಾನೆ. ನೋಡ್ರಿ ಎಲ್ಲಿ ಮೈನಸ್ ಆದ್ವಿ ನಾವು? ಎಲ್ಲಿ ಮೈನಸ್ ಆಗಿರೋದು ನಾವು? ಜನಸಂಖ್ಯೆ ಏನಾಗೋಗ್ಬಿಟ್ಟಿದೆ? ಜಾಸ್ತಿ. ಏನು ಕೊರತೆ ಇಲ್ಲಮ್ಮ, ಸಂಪನ್ಮೂಲ ಇದೆ ನಮ್ಮಲ್ಲಿ. ಬಹಳ ಸಂಪದ್ಭರಿತವಾದ ಸಂಪನ್ಮೂಲ, ರಿಚ್ ಇದೀವಿ ನಾವು ಅದರಲ್ಲಿ. ಆದ್ರೆ ಜನಸಂಖ್ಯೆಯಲ್ಲಿ ಏನಾಗ್ಬಿಟ್ಟಿದೀವಿ? ಜಾಸ್ತಿ ಇದೀವಿ. ಹಂಗಾಗಿ ನಮಗೆ ಏನಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ ಅವನು? ಸಂಪದ್ಭರಿತ ಸಂಪನ್ಮೂಲಗಳನ್ನು ಹೊಂದಿದ ಶ್ರೀಮಂತ ರಾಷ್ಟ್ರದ ಜೊತೆಗೆ ಬಡ ಜನಗಳಿಂದ ಇದೇನಾಗಿದೆ? ಕೂಡಿದೆ. ಅದರಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜನಸಂಖ್ಯೆ ಏನಾಗ್ತಿದೆ? ಎಲ್ಲ ಕೊರತೆಯನ್ನ ಮಾಡ್ತಾ ಇದೆ. ಎಷ್ಟೇ ಸಂಪನ್ಮೂಲ ಇದ್ರು ಅದು ಕೊರತೆ ಉಂಟು ಮಾಡ್ತಾ ಇದೆ. ಅರ್ಥ ಆಗ್ತಿದ್ಯಾ? ಈಗ ನೀವೇನ್ ಮಾಡ್ಬೇಕು ಅಂತ, ಅದಕ್ಕೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಶಬ್ದಕ್ಕೆ ಈ ಅರ್ಥವನ್ನ ಅದು ಕಲ್ಪಿಸ್ತಾ ಇದೆ. ಹಾಗಾಗಿ ನಾವು ಮುಂದಿನ ಪ್ರಜೆಗಳು ನೀವೇ ತಾನೆ, ಇಂದಿನ ಮಕ್ಕಳೇ. ನೀವು ನೆಕ್ಸ್ಟ್ ನೀವು ಮಕ್ಕಳನ್ನ ಮಾಡ್ಕೊಳ್ಳುವಾಗ ಯೋಚಿಸ್ಬೇಕು ರಾಷ್ಟ್ರದ ಬಗ್ಗೆ. ಅದಕ್ಕೆ ನಿಮಗೆ ತರಗತಿಯಲ್ಲೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜನಸಂಖ್ಯೆ ಹೆಚ್ಚಾದ್ರೆ ಎಷ್ಟು ಸಮಸ್ಯೆಗೀಡಾಗ್ತೀವಿ. ಅದೇ ನಾವು ಜನಸಂಖ್ಯೆಯನ್ನ ಕಡಿಮೆ ಮಾಡ್ಕೊಂಡ್ರೆ ಇರುವ ಸಂಪನ್ಮೂಲನೆಲ್ಲ ಏನ್ ಮಾಡ್ಬೋದು? ನಾವು ಚೆನ್ನಾಗಿ ಬಳಸ್ಬೋದು. ಈಗ ನಮ್ಮ ಮನೆಯಲ್ಲಿ ನಾನು 10 ಹೋಳಿಗೆ ಮಾಡಿದ್ದೀನಿ ಅಂದ್ರೆ ಅಲ್ಲಿ 2 ಮಕ್ಕಳಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿ ಏನ್ ಮಾಡ್ತಾರ ಮಕ್ಕಳು? 10 ಹೋಳಿಗೆಯನ್ನ ಇನ್ನು ಹೆಚ್ಚಾಗ್ತದೆ ಆ ಮಕ್ಕಳಿಗೆ. ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಆ ಮಕ್ಕಳಿಗೆ. ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಕೊಳ್ಳೆ, ನಾನು ಒಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ಳೆ ಹೋಗ್ತೀನಿ ಅಲ್ವೇನಪ್ಪ? ಒಳ್ಳೆ ಕೆಲಸವನ್ನ ಆ ಮಕ್ಕಳಿಗೆ ಕೊಡ್ಬೇಕು, ಒಳ್ಳೆ ಜೀವನವನ್ನ ಆ ಮಕ್ಕಳಿಗೆ ಕೊಡಿಸ್ಕೊಳ್ಳೆ. 2 ಮಕ್ಕಳಿಗೆ
10 ಮಕ್ಕಳಿದ್ರು ನನಗೆ 10 ಒಳಗೆ ಒಂದೊಂದು ಮಗು ಒಂದೊಂದು ತಿಂತದೆ, ಹೊಟ್ಟೆ ತುಂಬತದ? ಅವಾಗ ನೋಡ್ರಿ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಜನಸಂಖ್ಯೆಯನ್ನ ಆಧರಿಸಿ ನಾವೇನ್ ಮಾಡ್ಬೇಕು, ಜೀವನ ನೋಡ್ಬೇಕು. ಹಾಗಾಗಿ ನಾವೆಲ್ಲರೂ ಜನಸಂಖ್ಯೆ ಕಡಿಮೆ ಮಾಡೋದ್ರ ಕಡೆ ಕೊಡ್ಬೇಕು, ಗಮನ ಹೆಚ್ಚು ಮಾಡ್ಬೇಕು. ಇದನ್ನ ತಲೆ ಇಟ್ಕೊಡಿ. ಜನಸಂಖ್ಯೆ ಯಾವಾಗ್ಲೂ ಏನಾಗ್ಬೇಕು, ಕಡಿಮೆ ಆಗ್ಬೇಕು. ನಾಳೆ ನಿಮಗೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನ